ವೆಲ್ಕಮ್ ಟು A23 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ 1 ಎಕರೆ 4 ಗುಂಟೆ ತೆಂಗಿನ ತೋಟ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಇವಾಗ ನೀವು ನೋಡ್ತಾ ಇರೋದು 30 ಫೀಟ್ ಟಾರ್ ರೋಡ್ಗೆ ಅಟ್ಯಾಚ್ ಇರುವಂತಹ 1 ಎಕರೆ 7 ಗುಂಟೆ ತೋಟ. ಇದು ಆ್ಯಕ್ಚುಲಿ ಇದರಲ್ಲಿ ಅರ್ಧ ತೆಂಗಿನ ತೋಟ ಮಾಡಿದ್ದಾರೆ, ಇನ್ನು ಅರ್ಧ ಭತ್ತದ ಗದ್ದೆ ಮಾಡಿದ್ದಾರೆ. ಈಸ್ಟ್ ಫೇಸ್ಗೆ ರೋಡ್ ಬರುತ್ತೆ. 30 ಫೀಟ್ ಟಾರ್ ರೋಡು ಈಸ್ಟ್ ಫೇಸ್ಗೆ ರೋಡ್ ಬರುತ್ತೆ. ಈ ತೋಟ ಬಂದ್ಬಿಟ್ಟು ನಮ್ಮ ಚನ್ನಪಟ್ಟಣ ಬಸ್ ಸ್ಟಾಪಿಂದ ಕೇವಲ 3.5 ಕಿಲೋಮೀಟರ್ ದೂರದಲ್ಲಿದೆ. ವೆರಿ ನಿಯರು. ಹೈವೇಯಿಂದ 3 ಕಿಲೋಮೀಟ್ರ್ ಆಗೋದು ಈ ಪ್ರಾಪರ್ಟಿಗೆ, ಬ್ಯಾಂಗ್ಳೂರು ಮೈಸೂರು ಹೈವೇಯಿಂದ. ಇನ್ನು ಇದರಲ್ಲಿ ಒಂದು TC ಮತ್ತು ಒಂದು ಬೋರ್ವೆಲ್ ಇದೆ. ಪ್ರೆಸೆಂಟ್ ಇರೋ ಬೋರ್ವೆಲ್ಲು ಅಂದರೆ ಬೋರ್ವೆಲ್ ಹಾಕ್ಸಿದರೆ ಅದನ್ನ ರನ್ ಮಾಡ್ತಾಯಿಲ್ಲ. ಇನ್ನೊಂದು ತೋಟದಲ್ಲಿರೋ ಬೋರ್ವೆಲ್ಲಿಂದ ಈ ತೋಟಕ್ಕೆ ನೀರನ್ನ ಇರಿಗೇಷನ್ ಮಾಡಿ ತೊಗೊಂಬಂದಿದ್ದಾರೆ. ಈ ತೋಟದಲ್ಲಿ ಬೋರ್ವೆಲ್ ಇದೆ. ನೀವೇನಾದರೂ ತೋಟ ತಗೊಂಡ್ರೆ ಅದಕ್ಕೆ ಬೋರ್ವೆಲ್ ಅಂದರೆ ಮೋಟರ್ ನೀವು ಹಾಕ್ಸ್ಕೋಬೇಕು. ಬೋರ್ವೆಲ್ ಆಲ್ರೆಡಿ ರೆಡಿ ಇದೆ, TCನೂ ರೆಡಿ ಇದೆ. ನಾನು ಆಗಲೇ ಹೇಳ್ದಂಗೆ ಈಸ್ಟ್ ಫೇಸಿಗೆ ರೋಡ್ ಬರುತ್ತೆ. ಇದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ರೋಡ್ ಫೇಸಿಂಗ್ಗೆ 150 ಅಡಿಗಿಂತ ಜಾಸ್ತಿ ಇದೆ. ಒಂದು 30ರಿಂದ 35 ತೆಂಗಿನ ಮರಗಳಿದೆ. ಇನ್ನು ಮಿಕ್ಕಿದ್ದು ಭತ್ತದ ಗದ್ದೆ ಮಾಡಿದ್ದಾರೆ. ಅರ್ಧ ಗದ್ದೆ ಮಾಡ್ಕೊಂಡಿದ್ದಾರೆ, ಅರ್ಧ ತೋಟ ಮಾಡ್ಕೊಂಡಿದ್ದಾರೆ. ಯಾರಾದರೂ ಹೈವೇಗೆ ನಿಯರ್ ಬೇಕು, ಬೆಂಗಳೂರಿಗೆ ನಿಯರ್ ಬೇಕು ಅನ್ನೋರಿಗೆ, ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಸೂಟಬಲ್ ಜಾಗ ಇದು. ಓವರಾಲ್ ನಮ್ಮ ಕೆಂಗೇರಿಯಿಂದ 48ರಿಂದ 49 ಕಿಲೋಮೀಟ್ರ್ ಆಗುತ್ತೆ. ಶಾರ್ಟ್ಕಟ್ಟಿಂದ ಬಂದರೆ ಹೈವೇ ಥ್ರೂನೇ ಬರ್ತೀನಿ ಅಂದರೆ 53 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ವೆರಿ ನಿಯರ್. ಹೇಳ್ಬೇಕಂದ್ರೆ 1 ಅವರ್ ಜರ್ನಿ ಅಷ್ಟೇ ನಮ್ಮ ಬೆಂಗಳೂರಿಗೆ. ಇನ್ನು ಅದೇ ಹೇಳಿದೆ ನಾನು 30ರಿಂದ 35 ಫಸಲು ಕೊಡ್ತಾ ಇರೋ ಮರಗಳಿದ್ದಾವೆ. ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಲು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಮತ್ತು ಈ ಪ್ರಾಪರ್ಟಿ ಹೈವೇಗೆ ನಿಯರ್ ಇರೋದ್ರಿಂದ, ಟೌನ್ಗೆ ಕೇವಲ 1.5 ಕಿಲೋಮೀಟ್ರ್ ದೂರ ಇರೋದ್ರಿಂದ ಚನ್ನಪಟ್ಟಣ ಟೌನ್ಗೆ ಇನ್ ಫ್ಯೂಚರಲ್ಲಿ ಲೇಔಟ್ ಫಾರ್ಮಿಂಗ್ ಮಾಡೋ ಅಂಥ ಜಾಗ ಕೂಡ ಇದೆ. ಇದು ಪ್ರೆಸೆಂಟು ಲೇಔಟ್ ಫಾರ್ಮಿಂಗ್ ಮಾಡ್ಬೋದು, ಅಂದರೆ ನಾವು ಅಂದ್ಕೊಂಡಿರೋ ಪ್ರೈಸಿಗೆ ಸೇಲ್ ಆಗೋಲ್ಲ. ಇನ್ ಫ್ಯೂಚರಲ್ಲಿ ಖಂಡಿತ ಲೇಔಟ್ ಆಗುವಂಥ ಜಾಗ ಇದು. ಜನರಲ್ ಪ್ರಾಪರ್ಟಿ ಇದೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಅವರು 4 ಲಕ್ಷ ಪರ್ ಕುಂಟ ಕೋಟ್ ಮಾಡ್ತಾ ಇದ್ದಾರೆ. ನೆಗೋಷಿಯೇಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಬಂದು ಜಾಗ ನೋಡಿ ಓಕೆ ಆದರೆ ಕುಂದು ಓನರ್ ಜೊತೆ ಮಾತಾಡ್ಬೋದು. ಇನ್ನು ಈ ಪ್ರಾಪರ್ಟಿ ಬಂದ್ಬಿಟ್ಟು ಹಳ್ಳಿಯಿಂದ ಕೇವಲ 300 ಮೀಟ್ರ್ ಇದೆ. ಕೆರೆಯಿಂದನೂ ಅಷ್ಟೇ 300 ಮೀಟ್ರ್ ಇರುತ್ತೆ. ವಾಟರ್ ಸೋರ್ಸ್ಗಂತೂ ಏನೂ ತೊಂದರೆ ಇಲ್ಲ. ಅಕ್ಕಪಕ್ಕದಲ್ಲಿ ತುಂಬ ದೊಡ್ಡ ಕೆರೆ ಇದೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.